ಮಿಥ್ಯೆ ಸಿನಿಮಾ ಬೇರೆ ಪ್ರೊಡಕ್ಷನ್ ಹೌಸ್ ಅಂಡರಲ್ಲಿ ರಿಲೀಸ್ ಆಗ್ತಿದ್ರೆ ಇಷ್ಟು ಪಬ್ಲಿಸಿಟಿ ಸಿಗ್ತಿತ್ತೋ ಇಲ್ಲೋ ಗೊತ್ತಿಲ್ಲ. ಆದರೆ ರಕ್ಷಿತ್ ಶೆಟ್ಟಿ ಅವರು ಪ್ರೊಡ್ಯೂಸ್ ಮಾಡಿ ಅವರದೇ ಬ್ಯಾನರ್ ಆದದ್ದ ಪರಮ ಸ್ಟುಡಿಯೋಸ್ ಅಂಡರಲ್ಲಿ ರಿಲೀಸ್ ಮಾಡಿದಂಥ ಈ ಸಿನಿಮಾಕ್ಕೆ ಜಾಸ್ತಿ ಮೇನ್ ಲೈಮ್ಲೈಟ್ ಸಿಕ್ಕಿದೆ ಅನ್ನಂದ್ರೆ ತಪ್ಪಾಗಲ್ಲ. ಯಾಕಪ್ಪ ಅಂದರೆ ನಿಜವಾಗ್ಲೂ ಈ ಥರದ ಸಿನಿಮಾ ಹಾಗೆ ಈ ಥರದ ಒಂದು ಕಂಟೆಂಟ್ ಸಿನಿಮಾಗಳಿಗೆ ಬೇರೆ ಪ್ರೊಡಕ್ಷನ್ ಹೌಸ್ ಅವರು ಎನ್ಕರೇಜ್ ಮಾಡಲ್ಲ. ಹಾಗೆ ಎನ್ಕರೇಜ್ ಮಾಡಿದ್ರು ಅವರು ಪಬ್ಲಿಸಿಟಿ ಹಾಗೆ ಪ್ರಮೋಷನ್ಸಿಗೆ ಇಷ್ಟು ಅಮೌಂಟ್ ಹಾಕಿ ಅವರು ಪ್ರಮೋಷನ್ಸ್ ಮಾಡೋದೇ ಇಲ್ಲ. ಬಟ್ ನಮ್ಮ ರಕ್ಷಿತ್ ಶೆಟ್ಟಿ ಅವರು ಹಾಗಲ್ಲ. ಈ ಥರದ ಕಂಟೆಂಟ್ ಸಿನಿಮಾಕ್ಕೆ ಜಾಸ್ತಿ ಪ್ರಮೋಷನ್ಸ್ ಮಾಡ್ತಾರೆ. ಅವ್ರ ಕಂಟೆಂಟು ತುಂಬಾನೇ ಪ್ಯೂರ್ ಆಗಿದ್ರೆ ಅವರು ಅದ್ರ ಮೇಲೆ ರಿಸ್ಕ್ ತಗೊಳಕ್ಕೆ ರೆಡಿ ಇರ್ತಾರೆ. ನೇರವಾಗಿ ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂದ್ರೆ ಆಕ್ಚುಲಿ ಇದು ಒಂದು ಲಾಂಗ್ ಫಾರ್ಮ್ಯಾಟ್ ಸಿನಿಮಾ ಅಂತೂ ಅಲ್ವೇ ಅಲ್ಲ. ಯಾಕಪ್ಪ ಅಂದ್ರೆ ಇದ್ರ ಡ್ಯೂರೇಷನ್ ಇರೋದೇ 1.4 ಅವರ್ಸ್. ಹಾಗೆ ಈ ಸಿನಿಮಾ ಎಲ್ಲರಿಗೂ ಇಷ್ಟ ಆಗ್ಬೇಕಂತಾನು ಏನಿಲ್ಲ. ಹೌದು, ಯಾಕಪ್ಪ ಅಂದ್ರೆ ಚೆನ್ನಾಗಿಲ್ಲ ಅಂತ ಅಲ್ಲ. ಆದ್ರೆ ಈ ಸಿನಿಮಾನ ಇಷ್ಟಪಟ್ಟು ನೋಡುವಂತ ಆಡಿಯನ್ಸ್ ತುಂಬಾ ಕಮ್ಮಿ. ಅದಕ್ಕೆ ಆದಂತ ಒಂದು ಪರ್ಟಿಕ್ಯುಲರ್ ಆಡಿಯನ್ಸ್ ಇರ್ತಾರೆ ಈ ತರದ ಕಂಟೆಂಟ್ಗಳಿಗೆ. ಈ ಸಿನಿಮಾ ಬಗ್ಗೆ ನನಗನ್ಸಿರೋ ಅಭಿಪ್ರಾಯ ಏನಪ್ಪಾ ಅಂದ್ರೆ ಒಂದು ಸಿಂಪಲ್ ಮ್ಯಾಟರ್ನ ಇಟ್ಕೊಂಡು ಯಾವ ತರ ಬ್ಯೂಟಿಫುಲ್ ಆಗಿ ತೋರಿಸ್ಬೋದು ಅನ್ನೋದು ನಾವು ಈ ಸಿನಿಮಾ ನೋಡಿ ಕಲಿಬಹುದು. ಹಾಗೆ ಅಲ್ಲಿರುವಂಥ ಕ್ಯಾರೆಕ್ಟರ್ಸು, ಹಾಗೆ ಅಲ್ಲಿ ತೊಗೊಂಡಿರೋ ಒಂದು ಪ್ಲಾಟು ಅದು ತುಂಬಾನೇ ಪ್ಯೂರ್ ಆಗಿತ್ತು. ಹಾಗೆ ಈ ಸಿನಿಮಾದಲ್ಲಿ ಇರುವಂಥ ಒಂದು ಎಮೋಷನ್ಸು ಅದು ನೀವು ಸಿನಿಮಾ ನೋಡಿದ್ರೇ ನಿಮಗೆ ಗೊತ್ತಾಗುತ್ತೆ. ಈ ಸಿನಿಮಾ ನಿಮಗೆ ಸ್ಟಾರ್ಟ್ ಇಂದ ಎಂಡ್ ತನಕನೂ ಒಂದು ಗ್ರಿಪ್ ಅಲ್ಲಿ ನಿಮಗೆ ಕರ್ಕೊಂಡು ಹೋಗುತ್ತೆ. ನಿಮಗೆ ಸಿನಿಮಾ ಯಾವಾಗ ಅರ್ಥ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಅಷ್ಟೊತ್ತಿಗೆ ಸಿನಿಮಾನೇ ಮುಗ್ದೋಗುತ್ತೆ. ಆ ಒಂದು ಇಂಪ್ಯಾಕ್ಟು ನಿಮ್ಮ ಹಾರ್ಟಲ್ಲಿ ಈ ಸಿನಿಮಾ ಬಿಟ್ಟು ಹೋಗುತ್ತೆ. ಹಾಗೆ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರುವಂಥ ಎಲ್ಲ ಆ್ಯಕ್ಟರ್ಸು ಒಂದು ಒಳ್ಳೆ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದಾರೆ. ಹಾಗೆ ಅದರಲ್ಲಿ ಆ್ಯಕ್ಟ್ ಮಾಡಿರುವಂಥ ಆ ಚಿಕ್ಕ ಹುಡುಗಿ, ಆಮೇಲೆ ಆ ಹುಡುಗ ಥ್ರೂ ಔಟ್ ಇಡೀ ಸಿನಿಮಾನೇ ಅವ್ರು ಕಾಣಿಸ್ಕೊಂತಿರ್ತಾರೆ. ಹಾಗೆ ಆ ಪರ್ಫಾರ್ಮೆನ್ಸ್ನ ಅವರು ಹಾಗೇನೆ ಮೇಂಟೈನ್ ಮಾಡಿದ್ದಾರೆ. ನಿಜವಾಗ್ಲೂ ಅವರಿಗೊಂದು ಸ್ಪೆಷಲ್ಲು ಹ್ಯಾಟ್ಸ್ ಆಫ್ ಅಂತ ಹೇಳ್ತೀನಿ. ಹಾಗೆ ಈ ಥರದ ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಗಟ್ಸ್ ಬೇಕಾಗಿರುವಂಥ ನಮ್ಮ ರಕ್ಷಿತ್ ಶೆಟ್ಟಿ ಅವರಿಗೆ ಈ ಥರ ಇನ್ನ ಸಿನಿಮಾಗಳು ಅವರು ಪ್ರೊಡ್ಯೂಸ್ ಮಾಡಲಿ, ಒಳ್ಳೊಳ್ಳೆ ಸಿನಿಮಾಗಳು ನಮ್ಮ ಇಂಡಸ್ಟ್ರಿಗೆ ಕೊಡಲಿ ಅಂತ ನಾನು ಬೇಡ್ಕೊತೀನಿ. ಥ್ಯಾಂಕ್ ಯು.